ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ. ನಾವು ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಮ ಡೆಡಿಕೇಶನ್ಗೆ. ಸರ್ ವಿಷಯ ಏನು ಗೊತ್ತಾ, ಇವತ್ತು ಬಸವಂತ ಅವರು ಹುಟ್ಟಿದ ಹಬ್ಬ. ಶುಭಾಶಯಗಳು. ನಮ್ಮ ಸಿನಿಮಾದಲ್ಲಿ ಸಿನಿಮಾ ಪೂರ್ತಿ ನೋಡಿದ್ಮೇಲೆ ಏನ್ ನೆನಪಿರುತ್ತಿಲ್ಲ ಗೊತ್ತಿಲ್ಲ ಸರ್, ಬಟ್ ಬಸವಂತರಾವ್ ವಾಯ್ಸ್ ಲಾಸ್ಟ್ ಅಲ್ಲಿ ಬಿಗಿನಿಂಗ್ ಟು ಎಂಡ್ ತನಕ ಜೊತೆಯಾಗಿತ್ತು ವಾಯ್ಸ್ ಕೊಟ್ಟಿದ್ದಾರೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬರ್ಡೇ ದಿನಾನು ರೆಕಾರ್ಡಿಂಗ್ ಬಂದಿದ್ದೀರಾ, ಲೆಕ್ಕ ನಾವು ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಮ ಡೆಡಿಕೇಶನ್ಗೆ. ಸರ್ ಹಂಗೇನಿಲ್ಲ, ಸಿನಿಮಾ ಪೂರ್ತಿ ಅಂದರೆ ವಾಯ್ಸ್ ಆಲ್ಮೋಸ್ಟ್ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಎಲ್ಲಾನು ಅದರದ್ದು ಕ್ಲೈಮ್ಯಾಕ್ಸ್ ಬಂದಾಗಂತೂ ಫುಲ್ ಎಮೋಷನಲ್ ವಾಯ್ಸ್ ಆಗಿರಲಿ, ಆಲಾಪಗಳಾಗಿರ್ಬೋದು ತುಂಬಾ ಇದೆ. ಅದರಲ್ಲಿ ಒಂದು ಬಿಟ್ ಅಂದರೆ ಮೇಜರ್ ಬಿಟ್ಟೆ ಅದು. ಇವನ್ ಬರ್ಡೇ ಪ್ರಯುಕ್ತನೇ ಪ್ಲೇ ಮಾಡಿದೀನಿ, ಒಂದ್ಸಲ ಕೇಳ್ಕೊಂಬಿಡಿ. ಆಮೇಲೆ ನಮ್ಮ ಕೀರ್ತಿ ಸಿನಿಮಾದ ಅಂದದಿತ್ತು ಕಾಲದ ಒಂದು ಮುಂಗಾರು ಮಳೆಯಲ್ಲಿ ಅಂತ ಒಂದು ಸಾಂಗ್ ರಿಲೀಸ್ ಆಯಿತು. ಅದನ್ನು ಆ್ಯಕ್ಚುಲಿ ಅದನ್ನ ಆಡಿರೋದು ಬಂದು ಸಿದ್ಧರಾಮ್ ಅವರು, ಬಟ್ ಅದಕ್ಕಿಂತ ಮುಂಚೆ ಇವನು ಟ್ರ್ಯಾಕ್ ಆಡಿದ್ದ. ನನ್ನ ಕಣ್ತುಂಬುತ್ತ ಹಾಗೆ ಬಿಗಿದಪ್ಪುತ್ತ ಹೃದಯದ ಜೋಕಾಲಿ ತೂಗಿ ಬಿಡು, ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ, ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ, ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಹೊತ್ತು ತಿರುಗಿಸಲೇನೆ. ಅದಾದಮೇಲೆ ಮೊನ್ನೆ ರೀಸೆಂಟಾಗಿ ಒಂದು ಈವೆಂಟಲ್ಲಿ ಕೂಡ ಟ್ರ್ಯಾಕ್ ಸಿಂಗರ್ ಅಂತ ಹೇಳ್ಬಿಟ್ಟು ಸ್ಟೇಜ್ ಮೇಲೆ ಕರೆಸಿ ಹಾಡಿಸಿದ್ರು. ತುಂಬ ಅಂದರೆ ಅದಕ್ಕೊಂದು ಅದ್ಭುತವಾದ ಪ್ರತಿಕ್ರಿಯೆ ಬಂತು. ಜೊತೆಗೆ ಆ ಸಾಂಗ್ ಅಲ್ಲಿಂದನೇ ಸೂಪರ್ ಹಿಟ್ ಕೂಡ ಆಯಿತು. ಇವತ್ತಿಗೂ ಈಗಲೂ ಕೂಡ ಟ್ರೆಂಡಿಂಗಲ್ಲಿದೆ. ಅಲ್ಲಿ ಆ ಖುಷಿ ವಿಷಯದ ಜೊತೆಗೆ ಏನಂದರೆ ಒಂದಷ್ಟು ಜನ ಕಮೆಂಟ್ ಕೂಡ ಆಗ್ತಾಯಿದ್ರು, ಬೇರೆ ಕಡೆ ದೊಡ್ಡ ದೊಡ್ಡ ಸಿಂಗರ್ಗಳಂತ ಯಾಕೆ ಹೋಗ್ತಾರೆ, ನಮ್ಮ ಲೋಕಲ್ ಟ್ಯಾಲೆಂಟ್ಗಳಿಗೆ ಯಾಕೆ ನೀವು ಅವಕಾಶಗಳು ಕೊಡಲ್ಲ, ಇಲ್ಲಿ ಕನ್ನಡಿಗರಿಗೆ ಯಾಕೆ ಅವಕಾಶ ಕೊಡಲ್ಲ ಅಂತ. ಅದಂಗೇನೆ ಅವಕಾಶಗಳು ಅದೊಂದು ಸೃಷ್ಟಿ ಆಗಬೇಕು, ಯಾರಿಗೂ ಏನು ಕೊಡಬಾರ್ದು ಅಂತೇನಿರಲ್ಲ. ಸೊ ಬಟ್ ಈಗ ನಮ್ಮ ಜೊತೆಯಾಗಿತ್ತವಾಗಿ ಸಿನಿಮಾದಲ್ಲಿ 2 ಮೇಜರ್ ಸಾಂಗ್ ಆಡಿದ್ದಾನೆ. ಪ್ಲಸ್ RR ಅವಾಗಲೇ ಹೇಳ್ದಂಗೆ ನೀವು ಆಗಲೂ ಒಂದು ಸಾಂಗ್ ಬಿಟ್ಟು ಕೂಡ ಕೇಳಿದಲ್ವ, ಫುಲ್ ಆಲ್ಮೋಸ್ಟ್ RR ಪೂರ್ತಿ ಒಂದು ವಾಯ್ಸ್ ತುಂಬಿಕೊಂಡಿದೆ. ಸೊ ಸಿನಿಮಾಗಂತೂ ನಿಮಗೆ ಇಷ್ಟ ಆದರೆ ನೀವೇ ಸಪೋರ್ಟ್ ಮಾಡ್ತೀರಾ, ಇಷ್ಟ ಆಗಿಲ್ಲ ಅಂತ ಏನೂ ಮಾಡೋಕ್ಕಾಗಲ್ಲ. ನಾವು ಎಷ್ಟು ಲೆವೆಲ್ ಹೋಯ್ಕೊಂಡ್ರೆ ಏನೂ ಆಗಲ್ಲ, ಅದು ಅಷ್ಟೇ ಆಗಿದೆ. ಬಟ್ 100% ಇಷ್ಟ ಆಗುತ್ತೆ ಅನ್ನೋ ಹೋಪ್ಸ್ ಅಂತೂ ಇದ್ದೇ ಇದೆ. ಯಾಕೆಂತಂದರೆ ಕಂಪ್ಲೀಟ್ ಅದನ್ನ ಮ್ಯೂಸಿಕಲ್ ಸಿನಿಮಾ ಮತ್ತು ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ಗೋಸ್ಕರನೇ ಅಂತಲೇ ಮಾಡಿರೋ ಸಿನಿಮಾ ಇದು. ಸೊ ನೀವು ನಮ್ಮ ಬಸವಂತರಾವ್ಗೆ ದಯವಿಟ್ಟು ಎಲ್ಲರೂ ಕೂಡ ಅವನ ಎಫರ್ಟ್ಸ್ಗೆ ನೋಡಿ, ಬರ್ಡೇ ದಿನವೂ ಕೂಡ ರೆಕಾರ್ಡಿಂಗ್ ಬಂದಿದ್ದಾನೆ. ಸೊ ಹಂಗಾಗಿ ಎಲ್ಲರ ಕಡೆಯಿಂದನೂ ಒಂದು ದೊಡ್ಡ ಸಪೋರ್ಟ್ ಸಿಗಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಯಾಕಂದರೆ ಒಂದು ನಮ್ಮಲ್ಲೇ ಒಂದು ಟ್ಯಾಲೆಂಟೆಡ್ ಇರೋಂಥವ್ರು ಬೆಳೆದ್ರೆ ನಮಗೂ ಅನುಕೂಲ, ಕನ್ನಡಿಗರಿಗೊಂದು ಹೆಮ್ಮೆ ಇರುತ್ತೆ. ಇದಕ್ಕೆ ನೀವೇನು ಹೇಳ್ತೀರಾ ಬಸವಂತರಾವ್? ಸರ್ ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಂದು ಬರ್ಡೇ ದಿನ ಅಂತ ಅಂದರೆ ಈ ರೆಕಾರ್ಡಿಂಗು ಬಂದು ಇದೇ ಒಂದು ಸ್ಪೆಷಲ್ ಮೂಮೆಂಟ್ ಅಲ್ಲ ಸರ್ ನಮಗೆ. ಸೊ ಬರ್ಡೇ ದಿನ ರೆಕಾರ್ಡಿಂಗ್ ಮಾಡೋದೇ ಒಂದು ಸ್ಪೆಷಲ್ ಮೂಮೆಂಟು, ಅದಕ್ಕಿಂತ ದೊಡ್ಡ ಗಿಫ್ಟ್ ಏನು ಬೇಕು ಹೇಳಿ. ಅದೇ ಒಂದು ದೊಡ್ಡ ಗಿಫ್ಟು. ಬರ್ಡೇ ದಿನ ಒಂದು ಸಿನಿಮಾ ಸಾಂಗ್ ರೆಕಾರ್ಡ್ ಮಾಡ್ತಾ ಇದೀವಿ ಅಂದರೆ ಅದೇ ಒಂದು ದೊಡ್ಡ ಗಿಫ್ಟ್ ನಮಗೆ ಸಿಂಗರ್ಸ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಕ್ಕೆ. ಆ್ಯಕ್ಚುಲಿ ಈಗ ನಮ್ಮದು ರೆಕಾರ್ಡಿಂಗು ಎಲ್ಲನೂ ಮುಗಿದಿದೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕರೆಕ್ಷನ್ ಇರೋದು ಚಾನಲ್ಸ್ ಎಷ್ಟು ಸಲ ಬಂದವನು ಅವನಿಗೂ ಗೊತ್ತಿಲ್ಲ, ಅಷ್ಟು ಸಲ ಕರೆಸಿದ್ವಿ. ಒಬ್ಬ ಕರೆದಾಗೆಲ್ಲ ಬಂದು ಮಾಡಿದ್ದಾನೆ. ಆಗಲೇ ಹೇಳ್ದಂಗೆ ಡೆಡಿಕೇಶನ್ಗಂತೂ ಮೆಚ್ಚಲೇಬೇಕು. ಡೆಡಿಕೇಶನ್ ಜೊತೆಗೆ ಟ್ಯಾಲೆಂಟು ಕೂಡ ಇದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.